ಆನೇಕಲ್ ಪಟ್ಟಣದ ಗೋಪಾಲರಾಜು ಕಾಲೇಜು ಹಿಂಭಾಗದಲ್ಲಿ ಕೆಪಿಎಸ್ ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳ ಅನುಕೂಲದ ಉದ್ದೇಶದಿಂದ 1 ಕೋಟಿ ರೂಪಾಯಿ ವೆಚ್ಚದ ರಂಗಮಂದಿರ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಬಿ ಶಿವಣ್ಣ ಭೂಮಿ ಪೂಜೆ ನೆರವೇರಿಸಿದರು. ಶಾಸಕ ಬಿ ಶಿವಣ್ಣ ಮಾತನಾಡಿ, ಕರ್ನಾಟಕ ಪಬ್ಲಿಕ್ ಶಾಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ವಿವಿಧ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಖಾಸಗಿ ಮತ್ತು ಸರ್ಕಾರಿ ಸಹಭಾಗಿತ್ವದಲ್ಲಿ ಹೈಟೆಕ್ ಶಾಲೆಯ ನಿರ್ಮಾಣಕ್ಕೆ ಕ್ರಿಯಾ ಯೋಜನೆ ರೂಪಿಸಲಾಗಿದೆ. ಕಾಂಟಿನೆಂಟಲ್ ಯುನೈಟೆಡ್ ವೇ ಕಂಪನಿಗಳ ಸಹಯೋಗದಲ್ಲಿ ಕೆಪಿಎಸ್ ಶಾಲೆಯಲ್ಲಿ 10 ಹೊಸ ತರಗತಿ ಕೊಠಡಿಗಳು, ರಂಗಮಂದಿರ, ವಿಜ್ಞಾನ ಪ್ರಯೋಗಾಲಯ, ಶೌಚಾಲಯ, ಕ್ರೀಡಾ ಪರಿಕರಗಳು ಸೇರಿದಂತೆ ಕೆಪಿಎಸ್ ಶಾಲೆಯನ್ನು ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದೆಂದರು. ಪುರಸಭಾಧ್ಯಕ್ಷೆ ಸುಧಾ ನಿರಂಜನ್, ಉಪಾಧ್ಯಕ್ಷೆ ಭುವನಾ ದಿನೇಶ್, ಸದಸ್ಯ ಎನ್ಎಸ್ ಪದ್ಮನಾಭ, ಮುಖಂಡ ಲೋಕೇಶ್ ಗೌಡ ಉಪಸ್ಥಿತರಿದ್ದರು. ಇಂಡೋರು ಅದನ್ನು ಮಾಡೋದಕ್ಕೆ ಈಗ ಅಲ್ಲಿ ಜಾಗನ ನೋಡಿದ್ದೀವಿ. ಇದು ಸ್ವರ್ಣ ಭವನ ಏನಿದೆ ಆ ಥರ ಬರಬೇಕು, ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ತದೆ. ಅದಕ್ಕೆ ಇವತ್ತು ನಾವು ಗುದ್ಲಿ ಪೂಜೆ ಮಾಡಿದ್ದೀವಿ. ಅದನ್ನು ಜಾಗ ಅಲ್ಲಿ ಸ್ವಲ್ಪ, ಯಾಕಂದರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಆಟಗಳಾಡೋದಕ್ಕೆಲ್ಲ ತೊಂದರೆ ಆಗಬಾರ್ದು ಅಂತ ಅದನ್ನು ನೋಡಿ ಮತ್ತು ಇಲ್ಲಿ ಎಂಟ್ರೆನ್ಸು ಸ್ವಲ್ಪ ನೋಡಿಕೊಂಡು ಅದನ್ನು ಮಾಡೋಣ ಅಂತ. ಇವಾಗೆಲ್ಲ ರೆಡಿ ಆಗ್ತಾ ಇದೆಯಲ್ಲ. ಇಲ್ಲ ಅದೆಲ್ಲ ಆಮೇಲೆ. ಓಕೆ. ಕಾಲೇಜು ಗೋಪಾಲರಾಜು ಕಾಲೇಜ್ ಏನಿದೆ ಅಲ್ಲಿ 1.5 ಕೋಟಿ ವೆಚ್ಚದಲ್ಲಿ ಒಂದು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಏನು ಸ್ವರ್ಣ ಭವನ ಆಯಿತು ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಗೋಪಾಲರಾಜು ಕಾಲೇಜಲ್ಲಿ ಮಕ್ಕಳಿಗೆಲ್ಲ ಒಂದು ಆಡಿಟೋರಿಯಂ ಇರಲಿಲ್ಲ, ತೊಂದರೆ ಆಗ್ತಾಯಿತ್ತು. ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಆಗ್ಬೋದು ಮತ್ತೆಲ್ಲ ಕೇಳಿಕೊಂಡಾಗ ಶಾಸಕರು ಅದನ್ನು ಈಗ 1.5 ಕೋಟಿ ವೆಚ್ಚದಲ್ಲಿ ಮಾಡಿಕೊಡ್ತೀನಿ ಅಂತ ಈಗ ಭೂಮಿ ಪೂಜೆ ಇತ್ತು, ಅದಕ್ಕೆಲ್ಲ ಎಲ್ಲರೂ ಬಂದಿದ್ದರು. ಮತ್ತು ಮುಂದಿನ ದಿನಗಳಲ್ಲಿ ಏನು ಸ್ವರ್ಣ ಭವನ ಏನಿದೆ ಅದು ರಿಪೇರಿ ಆಗಿತ್ತು. ಈಗಾಗಲೇ ನಾವು ಶಾಸಕರನ್ನ ಕರ್ಕೊಂಡೋಗಿ ನೋಡಿದಾಗ ಅದನ್ನು ಸಹ ಈಗ ಏನೋ ಒಂದು ಶಿಥಿಲ ಆಗಿರೋದನ್ನೆಲ್ಲ ರೆಡಿ ಮಾಡಿ ಮತ್ತು ಅದನ್ನೊಂದು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಇದು ಕೊಡಬೇಕು ಅಂತ ಹೇಳಿದಾಗ ಅವ್ರು ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಕೆಲವೇ ದಿನದಲ್ಲಿ ಅದು ರೆಡಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.